ನೆಲಮಂಗಲದ ಚಂದನ್ ಕೆನಡಾದಲ್ಲಿ ಕೆಲಸ ಮಾಡ್ತಾ ಇದ್ದಿತ್ತು. ಬಟ್ ದುಷ್ಕರ್ಮಿಗಳ ಗುಂಡಿಗೆ ಬಲಿಯಾಗ್ಬಿಟ್ರು. ಅದಾದ ನಂತರ ಅವರಿಗೆ ಮರಣೋತ್ತರ ಪರೀಕ್ಷೆ ಆಗಬೇಕು, ಮೃತದೇಹವನ್ನು ಕಳಿಸ್ಕೊಡ್ಬೇಕು, ಇವೆಲ್ಲ ಫಾರ್ಮಾಲಿಟೀಸ್ ಆಗಬೇಕು. ಅದು ಬರೋಕ್ಕೇ ಇನ್ನೂ ಒಂದೆರಡು ದಿನ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸುದ್ದಿ ಕೇಳಿನೇ ತಂದೆ ತಾಯಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಇನ್ನೂ ಬಾಡಿ ಬರ್ತಾ ಇಲ್ಲ ಅಂದಾಗ ಪಾಪ ಅವರ ಸಂಕಟ ಹೆಂಗಾಗಿರುತ್ತೆ. ಮಾನ್ಯ ಗೃಹ ಮಂತ್ರಿಗಳು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಅವರು ಕೂಡ ಅವ್ರ ಮನೆಗೆ ಹೋಗ್ತೀನಿ ಅಂದಿದ್ದಾರೆ. ಏನಾಯಿತು, ಯಾವ ರೀತಿ ಆಯಿತು ಈ ಘಟನೆ, ಈಗೇನು ಬೆಳವಣಿಗೆ ಆಗಿದೆ, ಸ್ಟೋರಿ ನೋಡಿ. ಕೆನಡಾದಲ್ಲಿ ಹಂತಕರ ಗುಂಡಿಗೆ ಕನ್ನಡಿಗ ಬಲಿ. ಮೃತ ಚಂದನ್ ಕುಮಾರ್ ಮನೆಗೆ ಪರಮೇಶ್ವರ್ ಭೇಟಿ. ಮೃತನ ಪೋಷಕರಿಗೆ ಗೃಹ ಸಚಿವರ ಸಾಂತ್ವನ. ಶನಿವಾರ ಮೃತದೇಹ ತರಿಸುವ ಬಗ್ಗೆ ಭರವಸೆ. 2 ದಿನಗಳ ಹಿಂದೆ ಕೆನಡಾ ದೇಶದಲ್ಲಿ ಕನ್ನಡಿಗ ಸಾಫ್ಟ್ವೇರ್ ಇಂಜಿನಿಯರ್ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಕುಮಾರ್ ದುಷ್ಕರ್ಮಿಗಳ ಗುಂಡಿಗೆ ಬಲಿಯಾಗಿದ್ದ. ಇದ್ದೊಬ್ಬ ಮಗನ ಕಳೆದುಕೊಂಡು ವೃದ್ಧ ಪೋಷಕರು ಕಣ್ಣೀರಿಡುತ್ತಿದ್ದಾರೆ. ಇಂದು ರಾಜ್ಯ ಸರ್ಕಾರದ ಪರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ನೆಲಮಂಗಲ ಶಾಸಕ ಶ್ರೀನಿವಾಸ್ ಮೃತ ಚಂದನ್ ಕುಮಾರ್ ಮನೆಗೆ ಭೇಟಿ ನೀಡಿದ್ರು. ಚಂದನ್ ತಂದೆ ತಾಯಿಗೆ ಸಾಂತ್ವನ ಹೇಳಿದ್ರು. ಈ ವೇಳೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಗೃಹ ಸಚಿವ ಜಿ ಪರಮೇಶ್ವರ್, ಚಂದನ್ ಕುಮಾರ್ ಸ್ನೇಹಿತರ ಸಂಪರ್ಕ ಮಾಡಿ ಮಾತನಾಡಿದ್ದೇನೆ. ಅವರ ಪಾರ್ಥಿವ ಶರೀರ ನಾಳೆ ಅಲ್ಲಿನ ಸ್ನೇಹಿತರಿಗೆ ನೀಡ್ತಾರೆ. ಶನಿವಾರ ಇಲ್ಲಿಗೆ ತಲುಪುವ ಸಾಧ್ಯತೆ ಇದೆ. ಏರ್ಪೋರ್ಟ್ನ ಪ್ರೊಸೀಜರ್ ಬಗ್ಗೆ ಸರ್ಕಾರ ಸಹಕಾರ ಮಾಡುತ್ತೆ. ಡಿಸಿ ಹಾಗೂ ಎಸ್ಪಿಗೆ ಸೂಚನೆ ನೀಡಿದ್ದೇನೆ ಎಂದರು. ಒಂಥರ ಪಾಪ್ಯುಲರ್ ಯಂಗ್ಸ್ಟರ್, ಅವರ ಹತ್ಯೆ ಆಗಿದೆ, ಏನಕ್ಕಾಗಿದೆ ಮತ್ತು ಯಾರು ಮಾಡಿದ್ದಾರೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರ ಸ್ನೇಹಿತರುಗಳಿಗೆ ಎಲ್ಲರಿಗೂ ಕೂಡ ನಾನು ಕೂಡ ಮಾತನಾಡಿದ್ದೇನೆ. ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅದನ್ನೆಲ್ಲವನ್ನು. ಈ ಮಧ್ಯೆ ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ಅವರು ಎಂಬಾಮಿಂಗ್ ಮಾಡಿ ನಾಳೆ ಅಲ್ಲಿ ಕನ್ನಡಿಗರಿಗೆ, ಅಲ್ಲಿ ಸ್ನೇಹಿತರಿಗೆ ಎಲ್ಲ ವ್ಯೂವಿಂಗ್ ಇಟ್ಟಿದ್ದಾರೆ. ಆಮೇಲೆ ಶನಿವಾರ ಟೆಂಟೇಟಿವ್ ಆಗಿ ಶನಿವಾರ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. 2 ದಿನಗಳ ಹಿಂದೆ ಕೆನಡಾ ದೇಶದಲ್ಲಿ ಕನ್ನಡಿಗನ ಕಗ್ಗೊಲೆ ಆಗಿದೆ ಅಂತ ಹೇಳಿದ್ರೆ, ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸವನ್ನು ಮಾಡ್ತಿದ್ದ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಕುಮಾರ್ ಕೊಲೆಯಾದ ದುರ್ದೈವ ಆಗಿರುವಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಲ್ಲಿನ ಮೃತದೇಹವನ್ನು ತರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ನೆಲಮಂಗಲ ಶಾಸಕ ಶ್ರೀನಿವಾಸ್ ಕೂಡ ಚಂದನ್ ಕುಟುಂಬದ ಮನೆಗೆ ಒಂದು ಭೇಟಿ ನೀಡಿ ಒಂದು ಸಾಂತ್ವನ ಸಹ ಹೇಳಿರುವಂಥದ್ದು. ತಂದೆ ತಾಯಿಯ ಜೊತೆ ಈಗಾಗಲೇ ಎಲ್ಲ ರೀತಿಯ ಪ್ರಕ್ರಿಯೆಯನ್ನು ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸಹ ಮಾತನಾಡಿದ್ದಾರೆ. ಶನಿವಾರ ಚಂದನ್ ಮೃತದೇಹ ಬರುವ ಸಾಧ್ಯತೆ ಇದೆ ಅಂತೇಳಿ ಸಹ ಗೃಹ ಸಚಿವರು ತಿಳಿಸಿರುವಂಥದ್ದು. ಇವನು ಇದ್ದಂಥ ಒಬ್ಬನೇ ಮಗನನ್ನು ಕಳೆದುಕೊಂಡ ಕುಟುಂಬ ಈಗ ನೀರು ಮೌನದಲ್ಲಿ ಇರುವಂತಹ ಪರಿಸ್ಥಿತಿ ಇದೆ. ಮೃತ ಕುಟುಂಬಕ್ಕೆ ನೆಲಮಂಗಲ ಶಾಸಕ ಶ್ರೀನಿವಾಸ್ 10 ಲಕ್ಷ ರೂಪಾಯಿ ನೆರವು ನೀಡುವ ಭರವಸೆ ನೀಡಿದ್ದಾರೆ. ಇನ್ನು ವಿಷಯ ತಿಳಿದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಫೋನ್ ಮೂಲಕ ಕುಟುಂಬಸ್ಥರಿಗೆ ಕರೆ ಮಾಡಿ ಸಾಂತ್ವನ ಹೇಳಿದ್ರು. ಆದಷ್ಟು ಬೇಗ ಮೃತದೇಹ ತರುವ ಭರವಸೆ ನೀಡಿದ್ದಾರೆ. ಮಾನ್ಯ ಗೃಹ ಸಚಿವರು ಮತ್ತು ಮಾಜಿ ಶಾಸಕರಾದಂಥ ಶ್ರೀನಿವಾಸ್ ಮೂರ್ತಿ ಅವರು ಎಲ್ಲರೂ ಬಂದಿದ್ರು. ನಿಮ್ಗೆ ಏನ್ ಬೇಕೋ ನಾವು ಎಲ್ಲ ಸಹಾಯ ಮಾಡ್ತೀವಿ. ಪಾರ್ಥಿವ ಶರೀರ ತರದು ಕೂಡ ನಮಗೆ ಅನುಕೂಲ ಮಾಡಿಕೊಡ್ತೀವಿ. ಎಲ್ಲಾ ತರದ ಒಂದು ಪ್ರಯತ್ನಗಳನ್ನು ಮಾಡಿದ್ದೀವಿ. ಪಾರ್ಲಿಮೆಂಟ್ ಭವನಕ್ಕೂ ಕೂಡ ಅದೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ನೀವು ಧೈರ್ಯವಾಗಿರಿ, ನಿಮ್ಮ ಪಾರ್ಥಿವ ಶರೀರ ತಂದು ನಿಮ್ಮ ಮಾತೃಭೂಮಿ ಇದರಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಯಾವ್ದು ತೊಂದರೆ ಇಲ್ದಂಗೆ ಮಾಡ್ಕೊಡ್ತೀವಿ ಅಂತಾನು ಹೇಳಿ. ಹ್ಞೂ ಸರ್, ಶನಿವಾರ ಇದ್ರೆ ಭಾನುವಾರ ಬರುತ್ತೆ ಅಂತ. ಚಂದನ್ ಕುಮಾರ್ ಕಳೆದ 6 ವರ್ಷಗಳಿಂದ ಕೆನಡಾದ ಬ್ರೋನ್ ಟೌನ್ ನಗರದಲ್ಲಿ ಕೆಲಸ ಮಾಡುತ್ತಾ ತನ್ನ ಕುಟುಂಬದ ನಿರ್ವಹಣೆ ಜೊತೆಗೆ ಸ್ನೇಹಿತರು, ಕನ್ನಡಿಗರ ಯೋಗಕ್ಷೇಮ, ಕನ್ನಡದ ಭಾಷೆ ಅಭಿಮಾನ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಎಲ್ಲರ ಅಚ್ಚುಮೆಚ್ಚಿಗೆ ಪಾತ್ರನಾಗಿದ್ದ. ಈಗ ಚಂದನ್ ಕುಮಾರ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಒಬ್ಬನೇ ಮಗನ ಮೃತದೇಹದ ಆಗಮನಕ್ಕೆ ದಾರಿ ಹಿಡಿದು ವೃದ್ಧ ತಂದೆ ತಾಯಿ ಕಾಯ್ತಿದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.